ಭಾರತ ಪಾಕಿಸ್ತಾನ ಯುದ್ಧ ಕಾರ್ಮೋಡ ಹಿನ್ನೆಲೆ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾನುಷವಾಗಿ ಭಾರತೀಯರನ್ನು ಹತ್ಯೆ ಮಾಡಿದ್ದಾರೆ ಎಂದು ಮಂಗಳೂರಿನ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಹತ್ಯೆಗೆ ಸಮರ್ಥವಾಗಿ ಉತ್ತರ ಕೊಡೋ ಕೆಲಸ ಪ್ರಧಾನಿ ಮೋದಿ ಹಾಗೂ ಸೈನಿಕರು ಮಾಡಿದ್ದಾರೆ. ದೇಶದ ಜನ ಕಾಯ್ತಾ ಇದ್ದ ಉತ್ತರವನ್ನ ಕೊಡೋ ಕೆಲಸ ಆಗಿದೆ. ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದ ಹಾಗೆ ಅನಿಸ್ತದೆ. ಕಳೆದ 25 ವರ್ಷಗಳಿಂದಲೂ ಉಗ್ರರನ್ನ ಸಾಕಿ ನಮ್ಮ ದೇಶದ ಮೇಲೆ ಚೂ ಬಿಡೋ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಇದೀಗ ಅದಕ್ಕೆಲ್ಲ ಸಮರ್ಥ ಉತ್ತರವನ್ನ ಭಾರತ ನೀಡಿದೆ. ಉಗ್ರರ ಡೇರೆಗಳನ್ನ ಹುಡುಕಿ ಧ್ವಂಸ ಮಾಡೋ ಕೆಲಸ ಆಗಿದೆ. ಇನ್ನಾದ್ರೂ ಪಾಕಿಸ್ತಾನ ಪಾಠ ಕಲಿಯಬೇಕಾಗಿತ್ತು, ಆದ್ರೂ ಕಲ್ತಿಲ್ಲ. ನಮ್ಮ ಸೈನಿಕರು ನಿರಂತರವಾಗಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುತ್ತಿದ್ದಾರೆ. ಉಗ್ರವಾದದ ಪೋಷಕ ಯಾರು ಅಂದ್ರೆ ಅದು ಪಾಕಿಸ್ತಾನ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೆಪದಲ್ಲಿ ಹೋಗಿರತಕ್ಕಂತಹ ಪ್ರವಾಸಿಗರ ಮೇಲೆ, ಶ್ರೀಸಾಮಾನ್ಯರ ಮೇಲೆ ಏನು ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿ ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಮಾಡಿದರು. ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಕೆಲಸ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮತ್ತು ಸೈನಿಕರಿಂದ ಆಗಿದೆ. ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದೇಶದ ಜನ ಏನು ಕಾಯ್ತಾ ಇದ್ರೋ ಆ ರೀತಿಯ ಉತ್ತರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ ಅಂತ ಅನ್ನಿಸ್ತಿದೆ. ನಿರಂತರವಾಗಿರ್ತಕ್ಕಂಥ ಕಳೆದ 25 ವರ್ಷಗಳಲ್ಲೂ ಉಗ್ರರನ್ನು ಸಾಕಿ ನಮ್ಮ ದೇಶದ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಇವತ್ತು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ಉಗ್ರರ ಡೇರೆಗಳನ್ನು ನಾಶ ಮಾಡತಕ್ಕಂಥ ಅವ್ರನ್ನ ಹುಡುಕಿ ಹೊಡೆತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ. ಹಾಗಾಗಿ ಇವತ್ತು ಭಾರತದ ಉತ್ತರದಿಂದ ಪಾಕಿಸ್ತಾನಕ್ಕೆ ಪಾಠ ಬರಬೇಕಿತ್ತು, ಆದರೆ ಇನ್ನೂ ಪಾಠ ಕಲಿತಾಗಿಲ್ಲ. ಆದರೆ ಇವತ್ತು ನಮ್ಮ ಸೈನ್ಯ, ನಮ್ಮ ಸೈನಿಕರು ನಿರಂತರವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಾರತ, ಇಡೀ ದೇಶದ ಜನ ಒಂದು ರೀತಿಯ ವಿಜಯೋತ್ಸವದಲ್ಲಿದ್ದಾರೆ. ಯಾಕಂದರೆ ಆನಂದ ಆಗಿದೆ. ಯಾಕಂದರೆ ಈ ರೀತಿಯ ಅಮಾನುಷವಾಗಿರ್ತಕ್ಕಂಥ ಶ್ರೀಸಾಮಾನ್ಯನನ್ನು ಕೊಲ್ಲತಕ್ಕಂಥ ಬೇಟೆ ಮಾಡ್ತಕ್ಕಂಥ ಕೆಲಸ ನಿಲ್ಲಬೇಕು, ಪಾಕಿಸ್ತಾನಕ್ಕೆ ಉತ್ತರ ಆಗಬೇಕು ಅಂತ ಹೇಳುವಂಥದ್ದು.